ಈಶಾನ್ಯ ರಾಜ್ಯಗಳ ಡೆಮಾಗ್ರಫಿಯನ್ನೇ ಬದಲಿಸಿದ ರಾಷ್ಟ್ರಪತಿ. ಅಸ್ಸಾಂನ ಜಿನ್ನಾ ಅನಿಸಿಕೊಂಡು ಬಿಟ್ರ ಆ ರಾಜಕಾರಣಿ. ಫಕ್ರುದ್ದೀನ್ ಅಲಿ ಅಹಮದ್ ರಾಜಕಾರಣದ ಕರಾಳ ಸತ್ಯ. ಇದು ಅಸ್ಸಾಮಿನ ಪ್ರಖ್ಯಾತ ಫಕ್ರುದ್ದೀನ್ ಅಲಿ ಅಹಮದ್ ಮೆಡಿಕಲ್ ಕಾಲೇಜ್. ದೇಶದ ಮಾಜಿ ರಾಷ್ಟ್ರಪತಿಯ ಹೆಸರಲ್ಲಿದ್ದ ಈ ಕಾಲೇಜಿನ ಹೆಸರನ್ನು ಇತ್ತೀಚೆಗೆ ಬಾರ್ಬೇಟಾ ಮೆಡಿಕಲ್ ಕಾಲೇಜು ಅಂತ ಮರುನಾಮಕರಣ ಮಾಡಲಾಯಿತು. ಅಸ್ಸಾಂ ಸಿಎಂ ಹಿಮಂತ ಬಿಸ್ವ ಶರ್ಮಾ ಖುದ್ದು ಈ ವಿಷಯವನ್ನ ಘೋಷಿಸಿದ್ರು. In relation with the geographical entity, like Guwahati Medical College is Guwahati Medical College, Dhubri is Dhubri Medical College, but somehow Borpeta Medical College was named as Fakhruddin Ali Ahmed Medical College. That has led to certain confusion, and many times people feels that that is a private medical college because all the other medical college, 15 medical colleges have been named in relation to a geographical entity or geographical location. Today we have decided to rename Fakhruddin Ali Ahmed Medical College as Borpeta Medical College. ಈ ನಿರ್ಧಾರ ಹೊರಬೀಳುತ್ತಿದ್ದಂತೆಯೇ ದೇಶದ ಸೆಕ್ಯುಲರ್ ಮತ್ತು ಲಿಬರಲ್ ವರ್ಗ ಕೆರಳಿ ಕೆಂಡವಾಯಿತು. ಇದು ಒಬ್ಬ ರಾಷ್ಟ್ರ ನಾಯಕನಿಗೆ ಮಾಡಿದ ಅವಮಾನ ಎಂಬ ಕೂಗು ಕೇಳಿ ಬಂತು. ಆದ್ರೆ ಫಕ್ರುದ್ದೀನ್ ಅಲಿ ಅಹಮದ್ ನಿಜವಾಗಿಯೂ ಅಸ್ಸಾಂನ ಹಿತೈಷಿಯಾಗಿದ್ದರೆ ಅಥವಾ ಅದರ ವಿನಾಶಕ್ಕೆ ಕಾರಣರಾದರೆ? ಈ ಜಿಜ್ಞಾಸೆಗೆ ಉತ್ತರವನ್ನು ಇತಿಹಾಸದ ಪುಟಗಳಲ್ಲಿ ಹೆಕ್ಕಿ ತೆಗೆಯಬೇಕಿದೆ. ಇವತ್ತು ಅಸ್ಸಾಂ ಎದುರಿಸುತ್ತಿರೋ ವಲಸಿಗರ ಸಮಸ್ಯೆಗೆ ಫಕ್ರುದ್ದೀನ್ ಅಲಿ ಹೇಗೆ ಬೀಜಾಂಕುರ ಮಾಡಿದ್ರು ಅನ್ನೋದನ್ನ ಇಂದಿನ ಯುವಜನತೆ ಅರಿಯಬೇಕಿದೆ. ಎಸ್, ದಶಕಗಳ ಹಿಂದೆಯೇ, ಅಂದರೆ ಭಾರತದ 5ನೇ ರಾಷ್ಟ್ರಪತಿ ಆಗುವುದಕ್ಕೆ ಮುನ್ನವೇ ಫಕ್ರುದ್ದೀನ್ ಅಲಿ ಅಹಮದ್ ಡೆಮಾಗ್ರಫಿ ಬದಲಾವಣೆಗೆ ಅಡಿಪಾಯ ಹಾಕಿದ್ರು. ಇಂದು ಅಸ್ಸಾಂ ಎದುರಿಸುತ್ತಿರುವ ಜಿಹಾದಿ ಭಯೋತ್ಪಾದನೆಯ ಬಿಕ್ಕಟ್ಟಿಗೆ ಬೀಜ ಬಿದ್ದಿದ್ದೇ ಇವರ ಕಾಲದಲ್ಲಿ. ಅಕ್ರಮ ವಲಸಿಗರ ಪರ ಲಾಬಿ, ರಬ್ಬರ್ ಸ್ಟ್ಯಾಂಪ್ ರಾಷ್ಟ್ರಪತಿ. ಇತಿಹಾಸ ಫಕ್ರುದ್ದೀನ್ ಅಲಿ ಅಹಮದ್ ಅವರನ್ನ ಇಂದಿರಾ ಗಾಂಧಿಯವರ ರಬ್ಬರ್ ಸ್ಟ್ಯಾಂಪ್ ಎಂದೇ ನೆನಪಿಟ್ಕೊಂಡಿದೆ. ಅಬು ಅಬ್ರಾಹಂ ಅವರ ಕಾರ್ಟೂನ್ ಒಂದು ಆಗ ಬಹಳ ಸುದ್ದಿ ಮಾಡಿತ್ತು. ಬಾತ್ ಟಬ್ ನಲ್ಲಿ ಮಲಗಿದ್ದಾಗಲೇ ಇಂದಿರಾ ಗಾಂಧಿ ಕಳುಹಿಸುತ್ತಿದ್ದ ಫೈಲುಗಳಿಗೆ ಸಹಿ ಹಾಕುತ್ತಿದ್ದ ಆ ಕಾರ್ಟೂನು ಅಂದಿನ ಪರಿಸ್ಥಿತಿಗೆ ಕನ್ನಡಿ ಹಿಡಿದಿತ್ತು. ಇಂದಿರಾ ಗಾಂಧಿ ಘೋಷಿಸಿದ ಎಮರ್ಜೆನ್ಸಿಗೆ ಕಣ್ಮುಚ್ಚಿ ಸಹಿ ಮಾಡಿದ್ರು ಫಕ್ರುದ್ದೀನ್. ಸಂವಿಧಾನವನ್ನು ರಕ್ಷಿಸಬೇಕಾದವರು ಅದನ್ನ ರಾಜಕೀಯ ಲಾಭಕ್ಕಾಗಿ ಬಲಿ ಕೊಟ್ಟಿದ್ರು. ಅಕ್ರಮ ವಲಸಿಗರ ತಡೆ ಕಾಯ್ದೆಗೆ ಅಡ್ಡಿ, ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ನಾಂದಿ. ಅದು 1960ರ ದಶಕ. ಅಸ್ಸಾಂ ಮುಖ್ಯಮಂತ್ರಿ ವಿಮಲಾ ಪ್ರಸಾದ್ ಚಲಿಹಾ ಮತ್ತು ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ದೇಶದ ಸಮಗ್ರ ಉಳಿಸಲು ಶ್ರಮಿಸ್ತಾ ಇದ್ರು. ಇದಕ್ಕಾಗಿ ಅಕ್ರಮ ವಲಸಿಗರನ್ನ ಹೊರಹಾಕಲು ಪಿಐಪಿ ಯೋಜನೆ, ಅಂದ್ರೆ ಪ್ರಿವೆನ್ಷನ್ ಆಫ್ ಇನ್ಫಿಲ್ಟ್ರೇಷನ್ ಪ್ಲಾನ್ ಜಾರಿಗೆ ತಂದಿದ್ರು. ಆದ್ರೆ ಫಕ್ರುದ್ದೀನ್ ಅಲಿ ಅಹಮದ್ ಈ ಯೋಜನೆಯನ್ನ ತೀವ್ರವಾಗಿ ವಿರೋಧಿಸಿದ್ರು. ಅಕ್ರಮ ವಲಸಿಗರನ್ನ ಹೊರಹಾಕಿದರೆ ಕಾಂಗ್ರೆಸ್ ತನ್ನ ಮುಸ್ಲಿಂ ಮತ ಬ್ಯಾಂಕ್ ಕಳೆದುಕೊಳ್ಳುತ್ತದೆ ಎಂಬುದು ಅವರ ಭಯವಾಗಿತ್ತು. ಇದಕ್ಕಾಗಿ ಬ್ಲಾಕ್ ಮೇಲ್ ರಾಜಕಾರಣಕ್ಕೆ ಇಳಿದಿದ್ರು. 11 ಮುಸ್ಲಿಂ ಶಾಸಕರ ಗುಂಪನ್ನ ಕಟ್ಟಿಕೊಂಡು ಸರ್ಕಾರವನ್ನೇ ಬೀಳಿಸುವ ಬೆದರಿಕೆ ಹಾಕಿ ಅಕ್ರಮ ವಲಸಿಗರ ವಿರುದ್ಧದ ಈ ಯೋಜನೆಯನ್ನೇ ಅವರು ಹಳ್ಳ ಹಿಡಿಸಿದ್ರು. ಮೂಲಭೂತವಾದಕ್ಕೆ ಸಾಂವಿಧಾನಿಕ ಮುದ್ರೆ. ಫಕ್ರುದ್ದೀನ್ ಅಲಿ ಅಹಮದ್ ಉದ್ದೇಶಪೂರ್ವಕವಾಗಿ ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿಯ ಮೂಲಭೂತವಾದಿ ಯುವಕರನ್ನ ಕಾಂಗ್ರೆಸ್ನತ್ತ ಸೆಳೆದರು. ಕಾಂಗ್ರೆಸ್ ಪಕ್ಷವನ್ನು ಮುಸ್ಲಿಮರ ಹಿಡಿತಕ್ಕೆ ತೆಗೆದುಕೊಳ್ಳಬೇಕೆಂದು ಅವರ ಆಶಯವಾಗಿತ್ತು. ಈ ಮೂಲಕ ಜಿನ್ನಾ ಅವರ 2 ನೇಷನ್ ಥಿಯರಿ ಸಿದ್ಧಾಂತವನ್ನ ಭಾರತದ ರಾಜಕಾರಣದಲ್ಲಿ ಜೀವಂತವಾಗಿರಿಸಲು ಅವರು ಪರೋಕ್ಷವಾಗಿ ಶ್ರಮಿಸಿದ್ರು. ಜಿನ್ನಾ ಅವರ ಕಟ್ಟ ಬೆಂಬಲಿಗರೆನಿಸಿಕೊಂಡಿದ್ದವರನ್ನೇ ಕಾಂಗ್ರೆಸ್ಸಿಗೆ ಕರೆತಂದ್ರು. ಇವರ ಇಸ್ಲಾಂ ಪರ ನೀತಿಗಳಿಂದಾಗಿ ಭಾರತವು 1969ರಲ್ಲಿ ಮೊರಾಕೋದಲ್ಲಿ ನಡೆದ ಇಸ್ಲಾಮಿಕ್ ಶೃಂಗಸಭೆಯಲ್ಲಿ ಅವಮಾನ ಅನುಭವಿಸಬೇಕಾಯಿತು. ನೀವು ಜಾತ್ಯತೀತ ರಾಷ್ಟ್ರ, ಇಸ್ಲಾಮಿಕ್ ಶೃಂಗಸಭೆಗೆ ಯಾಕೆ ಬಂದ್ರಿ ಅಂತ ಅವಮಾನಿಸಿ ಕಳಿಸಿದ್ರು ಪಾಕಿಸ್ತಾನದ ರಾಷ್ಟ್ರಪತಿ ಅಯೂಬ್ ಖಾನ್. ಅಂಥ ಡೋಂಗಿ ಸೆಕ್ಯುಲರ್ ರಾಜಕಾರಣದಿಂದಲೇ ಇಂದಿರಾ ಗಾಂಧಿ ಮನಗೆದ್ದಿದ್ರು ಫಕ್ರುದ್ದೀನ್. ಹಾಗಾಗಿಯೇ ಆ ನಂತರ ಅವರಿಗೆ ರಾಷ್ಟ್ರಪತಿ ಸ್ಥಾನವೂ ಒಲಿದು ಬಂತು. ಅವರು ಕೇವಲ ಒಬ್ಬ ರಾಷ್ಟ್ರಪತಿಯಾಗಿರಲಿಲ್ಲ, ಅಸ್ಸಾಂನ ಸ್ಥಳೀಯ ಸಂಸ್ಕೃತಿಯನ್ನು ಅಪಾಯಕ್ಕೆ ತಳ್ಳಿದ ರಾಜಕೀಯ ಸಿದ್ಧಾಂತದ ಸೂತ್ರಧಾರಿಯಾಗಿದ್ರು. ಈ ಎಲ್ಲಾ ಹಿನ್ನೆಲೆ ಹಿಮಂತ ಬಿಸ್ವಾ ಶರ್ಮಾ ಅವರಿಗೆ ಅರಿವಿದೆ. ಹಾಗಾಗಿ ಐತಿಹಾಸಿಕ ಪ್ರಮಾದಗಳು ದೇಶದ ಯುವಜನತೆಗೆ ತಿಳಿದಿರಬೇಕು ಅನ್ನೋ ಉದ್ದೇಶದಿಂದಾಗಿ ಮೆಡಿಕಲ್ ಕಾಲೇಜಿನ ಹೆಸರನ್ನ ಬದಲಾಯಿಸಿದ್ದಾರೆ. ಇದು ಸಮಂಜಸವೇ? ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.